Dear brothers and sisters, as in Ezra 7:28, Ezra said like this. ಪ್ರಿಯ ಸಹೋದರ ಸಹೋದರಿಯರೇ, ಎಜ್ರಾ 7:28 ವಚನದಲ್ಲಿ ಎಜ್ರನು ಹೀಗೆ ಹೇಳುತ್ತಾನೆ, God has extended his good favor to me before the king. ದೇವರು ನನಗೆ ಅರಸರ ಮುಂದೆ ದಯೆ ತೋರಿಸಿದ್ದಾನೆ. And his advisors and all the king's powerful officials. ಅರಸನ ಮಂತ್ರಿಗಳ ಮತ್ತು ಅವನ ಎಲ್ಲಾ ಶ್ರೇಷ್ಠರಾದ ಸರದಾರರ ಮುಂದೆ. Because the hand of the Lord my God was on me, I took courage and gathered leaders from Israel to ನನ್ನ go ದೇವರಾದ ಯೆಹೋವನ ಹಸ್ತಪಾಲನೆಯು ನನಗೆ ದೊರಕಿದ್ದರಿಂದ ನಾನು ಧೈರ್ಯ ತಂದುಕೊಂಡು ನನ್ನೊಂದಿಗೆ ಪ್ರಯಾಣ ಮಾಡುವುದಕ್ಕೆ ಕೆಲವು ಮಂದಿ ಇಸ್ರಾಯೇಲ್ ಪ್ರಧಾನರನ್ನು ಕೂಡಿಸಿಕೊಂಡೆನು. Ezra restored the religion and he restored the scriptures of God. ಎಜ್ರನು ಧರ್ಮವನ್ನು ಸಂಸ್ಥಾಪಿಸಿದನು ಮತ್ತು ದೇವರ ಧರ್ಮಶಾಸ್ತ್ರವನ್ನು ಪುನಃಸ್ಥಾಪಿಸಿದನು. He was a priest. ಅವನು ಯಾಜಕನಾಗಿದ್ದನು. He acknowledges God's favor. ಅವನು ದೇವರ ಕೃಪೆಯನ್ನು ಸಹಾಯವನ್ನು ಒಪ್ಪಿಕೊಂಡನು. People of this world say, I'm so lucky to have this blessing. ಲೋಕದ ಜನರು ಹೇಳುತ್ತಾರೆ, ಈ ಆಶೀರ್ವಾದವನ್ನು ಪಡೆಯಲು ನಾನು ಬಹಳ ಅದೃಷ್ಟಶಾಲಿ ಎಂದು. But God's children say, I have the favor of God. ಆದರೆ ದೇವರ ಮಕ್ಕಳು ಹೇಳುತ್ತಾರೆ, ನಾನು ದೇವರ ಕೃಪೆಯನ್ನು ಪಡೆದಿದ್ದೇನೆ. Again in Ezra 9:9, he said, God has granted us new life to rebuild the house of our God. ಎಜ್ರ 9ನೇ ಅಧ್ಯಾಯ 9ನೇ ವಚನದಲ್ಲಿ ಎಜ್ರನು ಹೀಗೆ ಹೇಳುತ್ತಾನೆ, ನಾವು ದೇವರ ಆಲಯವನ್ನು ಕಟ್ಟಿ ಭದ್ರಪಡಿಸುವುದಕ್ಕೋಸ್ಕರ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. And repair its ruin. ಹಾಳು ಬಿದ್ದದ್ದನ್ನು ಸರಿಪಡಿಸುವಂತೆ ಮಾಡಿದ್ದಾನೆ. What a favor it is. ಎಂಥ ದೊಡ್ಡ ಉಪಕಾರವಿದು. People of Israel were in exile in Babylon. ಇಸ್ರಾಯೇಲಿನ ಜನರನ್ನು ಬಾಬೇಲಿಗೆ ದಾಸರನ್ನಾಗಿ ಕರೆದೊಯ್ಯಲಾಗಿತ್ತು. But then after they came back from Babylon, God gave Ezra the mission to build the second temple. ಅವರು ಬಾಬೇಲಿನಿಂದ ಹಿಂದಿರುಗಿ ಬಂದ ತರುವಾಯ ಎಜ್ರನಿಗೆ ದೇವರ ಆಲಯವನ್ನು ಪುನಃ ಕಟ್ಟುವ ಧ್ಯೇಯವನ್ನು ನೀಡಿದನು. He was the builder and repairer of God's temple. ಅವನು ದೇವರ ಆಲಯವನ್ನು ಕಟ್ಟುವವನು ಸರಿಪಡಿಸುವವನು ಆಗಿದ್ದನು. Yes, we have also, the Dinakarans have dedicated this year 2026 as the year of rebuilding. ದಿನಕರನ್ ಕುಟುಂಬಸ್ಥರಾಗಿರುವ ನಾವೆಲ್ಲರೂ ಕೂಡ 2026 ಈ ವರ್ಷವನ್ನು ಪುನಃ ಕಟ್ಟುವ ವರ್ಷವಾಗಿ ಮೀಸಲಿರಿಸಿದ್ದೇವೆ. God clearly spoke to us through the word from Isaiah 58:12. ಏಷಾಯ 58:12 ಮೂಲಕ ದೇವರು ಸ್ಪಷ್ಟವಾಗಿ ನಮ್ಮೊಡನೆ ಈ ಬಗ್ಗೆ ಮಾತಾಡಿದ್ದಾನೆ. Your people will rebuild the ancient ruins and will raise up the age-old foundations. ನಿಮ್ಮ ಸಂತಾನದವರು ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು, ಪಾಳು ಬಿದ್ದಿರುವ ಅಸ್ತಿವಾರಗಳ ಮೇಲೆ ಕಟ್ಟಡಗಳನ್ನು ಎಬ್ಬಿಸುವರು. You will be called repairer of broken walls. ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ ಎಂಬ ಬಿರುದು ನಿಮಗುಂಟಾಗುವುದು. Restorer of streets with dwellings. ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ ಎಂದು ಹೆಸರುಗೊಳ್ಳುವಿರಿ. God has given each one of you a mission to rebuild the kingdom of God. ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ ನಿಮಗೆಲ್ಲರಿಗೂ ದೇವರು ಒಂದು ಉದ್ದೇಶವನ್ನು ನೀಡಿದ್ದಾನೆ. Our God is a God who calls those things which are not as if they are there. ನಮ್ಮ ದೇವರು ಇಲ್ಲದ್ದನ್ನು ಇರುವುದಾಗಿ ಕರೆಯುವ ದೇವರಾಗಿದ್ದಾನೆ. But then as God's favor has come upon you, the Lord will change your name into the builder of everything. ದೇವರ ಕೃಪೆಯು ನಿಮ್ಮ ಮೇಲೆ ಇಳಿದು ಬರುವಾಗ ಎಲ್ಲ ಸಂಗತಿಗಳನ್ನು ಕಟ್ಟುವವರು ಎಂಬ ಬಿರುದು ನಿಮಗುಂಟಾಗುವುದು. Likewise, the Lord changed the name of Jacob. ಇದೇ ರೀತಿಯಲ್ಲಿ ಯಾಕೋಬನ ಹೆಸರನ್ನು ದೇವರು ಬದಲಾಯಿಸಿದನು. As in Genesis 32:28.
ಆದಿಕಾಂಡ 32:28 ವಚನದಲ್ಲಿ ಬರೆದಂತೆ, The name Jacob means deceiver. ಯಾಕೋಬ ಈ ಹೆಸರಿನ ಅರ್ಥ ಮೋಸಗಾರ. But then after the Lord restored everything to Jacob, the Lord called him as Israel. ಯಾಕೋಬನ ಜೀವಿತದಲ್ಲಿ ಎಲ್ಲವನ್ನೂ ಪುನಃಸ್ಥಾಪಿಸಿದ ತರುವಾಯ ದೇವರು ಅವನನ್ನು ಇಸ್ರೇಲ್ ಎಂದು ಕರೆದನು, which means Prince of God. ಈ ಹೆಸರಿನ ಅರ್ಥ ದೇವರ ರಾಜಕುಮಾರ ಎಂದು. Yes, the Lord will build your life also like that, dear friend. ಇದೇ ರೀತಿಯಲ್ಲಿ ನಿಮ್ಮ ಜೀವಿತವನ್ನು ಕೂಡ ದೇವರು ಪುನಃ ಕಟ್ಟುವನು ಸ್ನೇಹಿತರೆ. I would like to share a beautiful testimony. ಒಂದು ಸುಂದರ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. Sister Jyoti from Hyderabad. ಹೈದರಾಬಾದಿನ ಸಹೋದರಿ ಜ್ಯೋತಿ ಇವರ ಸಾಕ್ಷಿ. In the year 2021, she says, my life took an unexpected and painful turn. ಆಕೆ ಹೇಳುತ್ತಾಳೆ, 2021ನೇ ವರ್ಷದಲ್ಲಿ ನನ್ನ ಜೀವಿತವು ಒಂದು ನೋವಿನ ತಿರುವನ್ನು ಕಂಡಿತು. I began experience what followed were 3 long years of suffering from cancer. ಆ 3 ವರ್ಷಗಳ ಸುದೀರ್ಘ ಕಾಲದ ನೋವಿನ ಕಾರಣ ಕ್ಯಾನ್ಸರ್ ಆಗಿತ್ತು. I was in 4th stage of cancer. ಕ್ಯಾನ್ಸರ್ನ 4ನೇ ಹಂತದಲ್ಲಿ ನಾನಿದ್ದೆನು. I underwent extreme medical treatments. ಇದರಿಂದಾಗಿ ತೀವ್ರ ವೈದ್ಯಕೀಯ ಚಿಕಿತ್ಸೆಗೆ ಒಳಗಾದೆನು. I was so worried about my future. ನನ್ನ ಭವಿಷ್ಯದ ಬಗ್ಗೆ ನಾನು ಚಿಂತಿತಳಾಗಿದ್ದೆನು. Along with the pain, there was a heavy financial burden. ಈ ನೋವಿನ ಜೊತೆಗೆ ಬಹಳ ದೊಡ್ಡದಾದ ಹಣಕಾಸಿನ ಭಾರವಿತ್ತು. Doctors advised surgery. ವೈದ್ಯರು ಹೇಳಿದರು ಶಸ್ತ್ರಚಿಕಿತ್ಸೆ ನಡೆಯಬೇಕು. Nearly 2.2 lakhs was required for the operation. ಶಸ್ತ್ರಚಿಕಿತ್ಸೆಗಾಗಿ 2.2 ಲಕ್ಷ ಹಣ ಬೇಕಾಗಿತ್ತು. For us, this amount felt impossible. ನಮಗೆ ಈ ಮೊತ್ತವನ್ನು ಕೂಡಿಸುವುದು ಅಸಾಧ್ಯವಾಗಿತ್ತು. I have an 8-month-old child. ನನಗೆ 8 ತಿಂಗಳ ಮಗು ಕೂಡ ಇತ್ತು. I was unable to take care of my family. ನನ್ನ ಕುಟುಂಬವನ್ನು ನೋಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. At this juncture, I wrote a prayer request to Dr. Paul Dinakaran. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ಡಾಕ್ಟರ್ ಪೌಲ್ ದಿನಕರನ್ ರವರಿಗೆ ಪತ್ರ ಬರೆದೆನು. I was sharing my pain with him. ನನ್ನ ನೋವಿನ ಅಳಲನ್ನು ನಾನು ಅವರಲ್ಲಿ ಹೇಳಿಕೊಳ್ಳುತ್ತಿದ್ದೆನು. And to my surprise, I received a beautiful reply. ನನಗೆ ಆಶ್ಚರ್ಯವಾಗುವಂತೆ ನನಗೊಂದು ಸುಂದರವಾದ ಪ್ರತ್ಯುತ್ತರ ದೊರಕಿತು. That response filled my heart with hope and peace. ಈ ಪ್ರತ್ಯುತ್ತರ ನನ್ನಲ್ಲಿ ನಿರೀಕ್ಷೆ ಮತ್ತು ಶಾಂತಿಯನ್ನು ತಂದಿತು. I was offered financial help to pay all my medical bills. ನನ್ನೆಲ್ಲ ವೈದ್ಯಕೀಯ ಚಿಕಿತ್ಸೆಗಳ ಹಣವನ್ನು ಪಾವತಿಸುವಂತೆ ನನಗೆ ಹಣಕಾಸಿನ ಸಹಾಯ ದೊರಕಿತು, including the operation expenses. ಶಸ್ತ್ರಚಿಕಿತ್ಸೆಗೆ ಆಗಬೇಕಾಗಿದ್ದ ಖರ್ಚು ಕೂಡ ದೊರಕಿತು. It's purely the favor of God. ಖಂಡಿತವಾಗಿಯೂ ಇದು ದೇವರ ಕೃಪೆಯಾಗಿತ್ತು. After the surgery and continuous prayers, that I was completely healed from cancer. ಈ ಶಸ್ತ್ರಚಿಕಿತ್ಸೆ ಮತ್ತು ಎಡೆಬಿಡದೆ ಪ್ರಾರ್ಥನೆಯ ತರುವಾಯ ನಾನು ಆ ಕ್ಯಾನ್ಸರ್ ರೋಗದಿಂದ ಸಂಪೂರ್ಣ ಗುಣವಾದೆನು. There was no trace of the disease. ರೋಗದ ಯಾವುದೇ ಕುರುಹು ಉಳಿಯದಂತಾಯಿತು. What medical treatment could not do, God completed through prayer and faith. ವೈದ್ಯಕೀಯ ಜಗತ್ತು ಮಾಡಲಾಗದ್ದನ್ನು ನಂಬಿಕೆ ಮತ್ತು ಪ್ರಾರ್ಥನೆಯು ಮಾಡಿತು. Today I stand as a living testimony. ಇಂದು ಜೀವಂತ ಸಾಕ್ಷಿಯಾಗಿ ನಾನು ನಿಮ್ಮ ಮುಂದೆ ಇದ್ದೇನೆ. What a good God we have, isn't it? ಎಂಥ ಒಳ್ಳೆಯ ದೇವರು ನಮಗಿದ್ದಾನೆ ಅಲ್ಲವೇ? The Lord rebuilt this dear sister's life. ಈ ಸಹೋದರಿಯ ಜೀವಿತವನ್ನು ದೇವರು ಪುನಃ ಕಟ್ಟಿದನು. Likewise, the Lord's hand will also be with you, dear friend. ಇದೇ ರೀತಿಯಲ್ಲಿ ದೇವರ ಹಸ್ತವು ನಿಮ್ಮ ಮೇಲೆಯೂ ಇರುವುದು ಸ್ನೇಹಿತರೆ. May the Lord restore everything in your life. ನಿಮ್ಮ ಜೀವಿತದಲ್ಲಿ ದೇವರು ಎಲ್ಲವನ್ನೂ ಪುನಃಸ್ಥಾಪಿಸಲಿ. Loving Lord, ಪ್ರೀತಿಯುಳ್ಳ ದೇವರೇ, let your loving hand, favorable hand come upon your children, Lord. ದೇವರೇ, ನಿನ್ನ ಪ್ರೀತಿಯ ಹಸ್ತವು ಸಹಾಯದ ಹಸ್ತವು ನಿನ್ನ ಮಕ್ಕಳ ಮೇಲಿರಲಿ. Lord, let your
hand come upon them to give them a miracle right now. ಅವರಿಗೆ ಈಗಲೇ ಅದ್ಭುತವನ್ನು ದಯಪಾಲಿಸುವುದಕ್ಕಾಗಿ ನಿನ್ನ ಹಸ್ತವು ಅವರ ಮೇಲೆ ಬರುವುದಕ್ಕಾಗಿ ಸ್ತೋತ್ರ. Some may be having the same breast cancer, Lord. ಇವರು ಕೂಡ ಸ್ತನದ ಕ್ಯಾನ್ಸರ್ ಇಂದ ಬಳಲುತ್ತಿರಬಹುದು. Touch and heal them, Lord. ಅವರನ್ನು ಮುಟ್ಟಿ ಗುಣಪಡಿಸು ದೇವರೇ. Lord, be moved with compassion and heal such dear sisters. ಇಂಥ ಸಹೋದರಿಯರನ್ನು ನಿನ್ನ ಕರುಣೆಯ ಹಸ್ತದಿಂದ ಗುಣಪಡಿಸು. There should be no trace of it, Lord. ಆ ರೋಗದ ಕುರುಹು ಕೂಡ ಅವರಲ್ಲಿ ಇರದಿರಲಿ ದೇವರೇ. Let the tumors be gone. ಎಲ್ಲ ಗಡ್ಡೆಗಳು ಹೊರಟು ಹೋಗಲಿ ಎಂದು ಬೇಡುತ್ತೇನೆ. Lord, let the wounds be healed. ಎಲ್ಲ ಗಾಯಗಳು ಗುಣವಾಗಲಿ ದೇವರೇ. Let the infections be healed. ಎಲ್ಲ ಸೋಂಕುಗಳು ಗುಣವಾಗಲಿ. Let the thyroids be healed. ಎಲ್ಲ ರೀತಿಯ ಥೈರಾಯ್ಡ್ ಗುಣವಾಗಲಿ. Touch them and heal them, Lord. ಅವರನ್ನು ಮುಟ್ಟಿ ಗುಣಪಡಿಸು ದೇವರೇ. Let the heart problems be healed. ಹೃದಯದ ತೊಂದರೆಗಳು ಗುಣವಾಗಲಿ. Let the indigestions be healed. ಅಜೀರ್ಣತೆಯು ಗುಣವಾಗಲಿ ಎಂದು ಬೇಡುತ್ತೇನೆ ದೇವರೇ. Let your favor come upon your people, Lord. ನಿನ್ನ ಸಹಾಯವು ನಿನ್ನ ಮಕ್ಕಳಿಗೆ ಒದಗಿ ಬರಲಿ ದೇವರೇ. Touch and heal them, Lord. ಅವರನ್ನು ಮುಟ್ಟಿ ಗುಣಪಡಿಸು ದೇವರೇ. Let the livers, kidneys be healed in Jesus' name. ಅವರ ಯಕೃತ್ತು ಮತ್ತು ಮೂತ್ರಪಿಂಡಗಳು ಗುಣವಾಗಲಿ ದೇವರೇ. And let the stones in their kidneys and gallbladders come out in Jesus' name. ಮೂತ್ರಕೋಶದಲ್ಲಿಯೂ ಪಿತ್ತಕೋಶದಲ್ಲಿಯೂ ಇರುವ ಕಲ್ಲುಗಳು ಹೊರಗೆ ಬರಲಿ ಎಂದು ಬೇಡುತ್ತೇನೆ. Lord, Father, as they are crying out to you, let a miracle happen to everyone, Lord. ದೇವರೇ, ಅವರು ನಿನಗೆ ಮೊರೆಯಿಡುತ್ತಿರುವಾಗ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತವು ನಡೆಯಲಿ ಎಂದು ಬೇಡುತ್ತೇನೆ. Let the fits be healed. ಫಿಟ್ಸ್ ರೋಗ ಗುಣವಾಗಲಿ ಎಂದು ಬೇಡುತ್ತೇನೆ. The varicose veins, let it be healed. ವೆರಿಕೋಸ್ ನರಗಳು ಗುಣವಾಗಲಿ ಎಂದು ಬೇಡುತ್ತೇನೆ. Let the fibroids be healed. ಫೈಬ್ರಾಯ್ಡ್ ಗುಣವಾಗಲಿ ಎಂದು ಬೇಡುತ್ತೇನೆ. Thank you, Lord, that you are performing a miracle right now. ಈಗಲೇ ನೀನು ಅದ್ಭುತವನ್ನು ಮಾಡುವುದಕ್ಕಾಗಿ ಸ್ತೋತ್ರ ದೇವರೇ. Thank you, Lord, ಸ್ತೋತ್ರ ದೇವರೇ. that your favorable hand is coming upon your children and building their life again. ನಿನ್ನ ಸಹಾಯದ ಹಸ್ತವು ನಿನ್ನ ಮಕ್ಕಳ ಮೇಲೆ ಬಂದು ಅವರ ಜೀವಿತವನ್ನು ಪುನಃ ಕಟ್ಟುವುದಕ್ಕಾಗಿ ನಿನಗೆ ಸ್ತೋತ್ರ. Thank you, Jesus. ಸ್ತೋತ್ರ ಯೇಸುವೆ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friends. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ.